ಇನ್ನು ಕೋಚಿಮುಲ್ ನೇಮಕಾತಿಯಲ್ಲಿ ಹಗರಣವಾಗಿತ್ತು ಅಂತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದಲ್ಲಿ ಇಡಿಯವರು ಇಂಟರ್ಫಿಯರ್ ಆಗಿದ್ದರು, ತನಿಖೆಯನ್ನು ಮಾಡಿದರು. ಇವತ್ತು ಇಡಿ ವಿಚಾರಣೆಗೆ ಹಾಜರಾಗಿದ್ದಾರೆ ಕಾಂಗ್ರೆಸ್ನ ಶಾಸಕ ನಂಜೇಗೌಡ. ಕೋಚಿಮುಲ್ ನೇಮಕಾತಿಯಲ್ಲಿ ಹಗರಣ ಪ್ರಕರಣ ಇಡಿ ವಿಚಾರಣೆಗೆ ಹಾಜರಾಗಿದ್ದಾರೆ ಕಾಂಗ್ರೆಸ್ ಶಾಸಕ ನಂಜೇಗೌಡ. ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳ ಮುಂದೆ ಹಾಜರಾಗಿದ್ದಾರೆ. ಅವರ ಪುತ್ರ ಹರೀಶ್ ಜೊತೆ ಕೋಚಿಮುಲ್ನಲ್ಲಿ ಅವ್ಯವಹಾರ ನಡೆಸಿ ನೇಮಕಾತಿ ಮಾಡಿದ್ದಾರೆ ಅಂತಕ್ಕಂಥದ್ದು ಇವ್ರ ಮೇಲೆ ಆರೋಪ. ಒಬ್ಬೊಬ್ಬ ಅಭ್ಯರ್ಥಿಯಿಂದ 30 ಲಕ್ಷ ರೂಪಾಯಿ ಪಡೆದು ನೇಮಕಾತಿಯನ್ನು ಮಾಡಿದ್ದಾರೆ ಅಂತಕ್ಕಂಥ ಆರೋಪಗಳು ನಂಜೇಗೌಡ ಅವ್ರ ಮೇಲೆ ಕೇಳಿಬಂದಿತ್ತು. ಮಾಹಿತಿಯನ್ನು ಕಲೆ ಹಾಕಲು ನೋಟಿಸನ್ನು ಕೊಟ್ಟಿದ್ದರು ಇಡಿ ಅಧಿಕಾರಿಗಳು. ಅದರಂತೆ ಇವತ್ತು ವಿಚಾರಣೆಗೆ ನಂಜೇಗೌಡ ಅವರು ಹಾಜರಾಗಿದ್ದಾರೆ. ಈಗಾಗಲೇ ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಅವ್ರ ಬಳಿ ಸಾಕಷ್ಟು ದಾಖಲೆಗಳಿದೆ ಈಗಾಗಲೇ, ಯಾಕೆಂದರೆ ರೇಡ್ ಮಾಡಿದಾಗಲೇ ಸುಮಾರು ದಾಖಲಾತಿಗಳು ಸಿಕ್ಕಿತ್ತು.